ನಾವು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಬಹುನಿರೀಕ್ಷಿತ ಚಿತ್ರ UI ಇವತ್ತು ರಿಲೀಸ್ ಕಂಡಿದೆ. ಫಸ್ಟ್ ಶೋನೇ ಫ್ಯಾನ್ಸ್ಗಳು ತುಂಬ ಎಂಜಾಯ್ ಮಾಡಿದ್ದಾರೆ. ಥಿಯೇಟ್ರ್ ಅವರು ಸೆಲೆಬ್ರೇಷನ್ ಯಾವ ರೀತಿ ಇತ್ತು, ಥಿಯೇಟ್ರ್ ಅವರು ಫ್ಯಾನ್ಸ್ ಅವ್ರನ್ನ ಯಾವ ರೀತಿ ರಿಸೀವ್ ಮಾಡಿಕೊಂಡ್ರು, ಹಾಗೆ ಥಿಯೇಟ್ರ್ ಅವ್ರಿಗೆ ಎಷ್ಟು ಖುಷಿ ಆಯಿತು ಅನ್ನೋ ವಿಚಾರ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸರ್, ಇವತ್ತು ಫಸ್ಟ್ ಡೇ ಫ್ಯಾನ್ಸ್ ಬಂದು ಶೋ ನೋಡಿದ್ರು. ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾ ನಿರೀಕ್ಷೆ ಜಾಸ್ತಿ ಇದ್ದಿತ್ತು, ಅಂದ್ಕೊಂಡಾಗ ಆಯಿತು. ಫ್ಯಾನ್ಸ್ ಕೂಡ ತುಂಬ ಜನ ಬಂದಿದ್ದರು. ನಿಮ್ಗೆ ಏನು ಅನಿಸ್ತು ಸರ್ ಅವ್ರ ರಿಯಾಕ್ಷನ್ ನೋಡಿಬಿಟ್ಟು ಅಂತ? ಸರ್ ಪಿಕ್ಚರ್ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಆದರೆ ಫಸ್ಟೇ ಇದು ಸ್ಟಾರ್ಟಿಂಗ್ ಎಲ್ಲ ಕೊಟ್ಬಿಟ್ಟಾರೆ. ಬುದ್ಧಿವಂತರು ಇದ್ದವ್ರಿ ದಡ್ರು ಮಾತ್ರ ಕೊಟ್ಟಲ್ರಿ ಪಿಕ್ಚರ್ಗೆ. ಅವ್ರು ಅರ್ಥ ಮಾಡ್ಕೊಂಬಿಟ್ಟು ಎಲ್ಲರೂ ಬುದ್ಧಿವಂತರೆಲ್ಲ ದಡ್ರು ಇರ್ತಾರೆ, ದಡ್ರು ಪಿಕ್ಚರ್ ನೋಡಬೇಕು ಅಂತ ಅಷ್ಟೇ. ಫಸ್ಟು ಆರು ಕಾಲು ಫುಲ್ ಐತೆ, ಇವಾಗ 10 ಕಾಲು ಸುಮಾರು ಐತೆ, 7 ಕಾಲು 10 ಗಂಟೆ ಫುಲ್ ಆಗೈತೆ. ಪಿಕ್ಚರ್ ಚೆನ್ನಾಗೈತೆ ಅಂತ ಇದು ಎಲ್ಲರೂ ಹೇಳ್ತಾರೆ. ನಾನು ಆಡಿಯನ್ಸ್ನೆಲ್ಲ ಮಾತಾಡ್ಸ್ತಾ ಬಂದೆ ಸರ್. ಪ್ರತಿಯೊಬ್ಬರು ಸಿನಿಮಾ ನೋಡಿ ಹೊರಗಡೆ ಬಂದವರು ತಲೆ ಹುಳ ಬಿಟ್ಟಿದ್ದಾರೆ, ನನಗೇನು ಅರ್ಥ ಆಗ್ತಿಲ್ಲ, 1ನೇ ಸರಿ ನೋಡಿದ್ರೆ ಅರ್ಥ ಆಗಿಲ್ಲ, 2ನೇ ಸರಿ ನೋಡಬೇಕು, 3ನೇ ಸರಿ ನೋಡಬೇಕು, ಆ ಥರದ್ದೆಲ್ಲ ಹೇಳ್ತಾರೆ ಸರ್. ಅದಕ್ಕೆ ಉಪೇಂದ್ರ ಅನ್ನೋದು, ಬೇರೆಯವರೆಲ್ಲ ಒಂಥರ ಇರುತ್ತೆ, ಉಪೇಂದ್ರ ಒಂಥರ ಐತೆ. 10 ವರ್ಷ ಆಯ್ತು ಪಿಕ್ಚರ್ ಬಂದೆ, 10 ವರ್ಷ ಆದಮೇಲೆ ಹುಳ ಬಿಟ್ಕೊಳ್ಳಿ ಅಂತಲೇ ಮಾಡಿರೋದು ಪಿಕ್ಚರು. ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ ಗುರು ಅಂತ ಸರ್. ಒಂದ್ಸರಿ ನೋಡಿದ್ರೆ ಯಾರ್ದು ಅರ್ಥ ಆಗಲ್ಲ ಅವ್ರ ಪಿಕ್ಚರು, 2-3 ಸರಿ ನೋಡಬೇಕು. ಅದಕ್ಕೆ ಉಪೇಂದ್ರ ಅಂತೇಳಿ ಸ್ಪೆಷಾಲಿಟಿನೇ ಅದು. ಅದೇ ಫಸ್ಟ್ ಹೇಳಿದ್ದಾರೆ ಎ ಪಿಕ್ಚರಲ್ಲಿ ಬುದ್ಧಿವಂತರಿಗೆ ಮಾತ್ರ, ಈ ಪಿಕ್ಚರಲ್ಲಿ ಬುದ್ಧಿವಂತರು ಎಲ್ಲರೂ ದಡ್ಡರು ಮಾತ್ರ ನೋಡ್ರಿ, ಅದೇ ಸ್ಪೆಷಲ್ ಅವ್ರದ್ದು. ನೀವು ಸಿನಿಮಾ ನೋಡಿದ್ರೆ ಸರ್ ಅಂತ? ಸರ್ ಇಲ್ಲ, ಇವತ್ತು ಫ್ರೀ ಇಲ್ಲ, ಮಧ್ಯಾಹ್ನ ಮೇಲೆ ನೋಡ್ತೀವಿ ಸರ್. ಇವಾಗಿಂದ ಫಸ್ಟ್ ಶೋ ಫುಲ್ ಆಗಿತ್ತು. ಫಸ್ಟ್ ಸೆಕೆಂಡ್ ಶೋ ಯಾವ ರೀತಿ ಇದೆ ಸರ್? ಮತ್ತೆ ಥರ್ಡ್ ಶೋ ಮತ್ತೆ ಸರ್ 10 ಕಾಲು ಸುಮಾರು ಐತೆ, 1 ಕಾಲು 4 ಕಾಲು 7 ಕಾಲು 10 ಗಂಟೆ ಫುಲ್ ಆಯ್ತು ಸರ್. ಪರವಾಗಿಲ್ಲ ರೆಸ್ಪಾಂಡು. ಫಸ್ಟ್ ಶೋನೇ ಫುಲ್ ಆಯ್ತಲ್ಲ ಸರ್? ಎಷ್ಟಾಗಿರೋದು ಸರ್ ಅಂದಾಜು ಕಲೆಕ್ಷನ್? ಸರ್ ಅಮ್ಮಮ್ಮ ಅಂದ್ರೆ 1 ಲಕ್ಷ ಚಿಲ್ಲರೆ ಆಗಿರ್ತೀವಿ ಸರ್. ಹಾಂ, ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಪಿಕ್ಚರ್ ಬಂದು ನೋಡಬೇಕು. ಆಮೇಲೆ ಮೊಬೈಲಲ್ಲಿ ಐತೆ ಅದರಲ್ಲಿ ಐತೆ ಅಂತ ನೋಡೋಕೆ ಹೋಗ್ಬಾರ್ದು. ಪ್ರತಿಯೊಬ್ಬರು ಪಿಕ್ಚರ್ ಬಂದು ನೋಡಿ, ಅವರು ಬಂಡವಾಳ ಹಾಕಿರ್ತಾರೆ, ಆ ಬಂಡವಾಳನ ನಾವು ಜನಗಳು ಎತ್ಕೊಡ್ಬೇಕು. ಸುಮ್ಮನೆ ಮೊಬೈಲಲ್ಲಿ ನೋಡೋದು, ಇಲ್ಲ ಯಾರು ಹಾಕ್ಬಿಟ್ಟು ಅಂತ ನೋಡೋದು, ಅದು ತಪ್ಪು. ಅದು ಪ್ರತಿಯೊಬ್ಬರು ಆಡಿಯನ್ಸ್ ಪಿಕ್ಚರ್ ನೋಡಿದ್ರೆ ಅವ್ರಿಗೊಂದು ಬೆಲೆ ಇರ್ತೈತೆ, ಇಲ್ಲ ಅಂದರೆ ಇಲ್ಲ ಸರ್. ಆ ಥರ ಸರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಸರ್ ನಾನು ಕೇಳಿದೆ, ಅವರು ಹೇಳಿದ್ರು ಒಂದ್ಸಲಿ ನೋಡಿದ್ರೆ ಅರ್ಥ ಅಲ್ಲ, ಒಂದು 2-3 ಸಲ ನೋಡ್ಬೇಕು ಅಂತ ಹೇಳ್ತಾರೆ, ಆಮೇಲೆ ಇದು ಮಾಡ್ಬೇಕು ಸರ್. ಅದನ್ನು ನಾನು ಒಂದು 5-6 ಜನ ನಾನು ಕೇಳಿದೆ, ಸರ್ ಎಂಜಾಯ್ ಸರ್ ಅಂತ. ಸರ್ ಒಂದ್ಸಲಿ ನೋಡಿದ್ರೆ ಅರ್ಥ ಆಯ್ತಲ್ಲ ಅಂತಾರೆ, ನೋಡ್ಬೇಕು ಸರ್ ಇನ್ಮೇಲೆ ಎಂಜಾಯ್ ಸರ್. ಇವಾಗ ಒಂದು ಅಜ್ಜಿನ ಕೇಳಿದೆ ನಾನು, ಎಂಜಾಯ್ ತಮ್ಮ ಪಿಕ್ಚರ್ ಅಂತ. ಆ ಅಜ್ಜಿ ಒಂದು ಮಾತು ಕೇಳಿದ್ರು, ಸರ್ ಮಕ್ಕಳು ನೋಡಬೇಕು, ನಮ್ಮಂಥವ್ರು ಎಲ್ಲ ಮಕ್ಕಳು ಮೋಸ ಮಾಡ್ತಾರೆ, ಆ ಮಕ್ಕಳು ನೋಡಿದ್ರೆ ಅರ್ಥ ಆಯ್ತಿತ್ತು ಅಂತ ಪಿಕ್ಚರ್. ಇವಾಗ ಒಂದು ಅಜ್ಜಿ ಹೋಯ್ತು, ಆ ಅಜ್ಜಿ ಹತ್ರ ನಾನು ಕೇಳಿದೆ, ಆ ಅಜ್ಜಿನೇ ಹೇಳ್ತು, ಮಕ್ಕಳೆಲ್ಲ ನಮ್ಗೆ ಮೋಸ ಮಾಡ್ತಾರೆ, ಮಕ್ಕಳು ಬಂದು ನೋಡಬೇಕು ಯಾವ ಥರ ಮೋಸ ಮಾಡ್ತಾರೆ ಅಂತ ಇದ್ರಲ್ಲಿ ತೋರಿಸ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲನೂ ಬರ್ತಾ ಇರ್ತಾರೆ ಏನು ಸರ್? ಸರ್ ಬರ್ತಾರೆ ಸರ್. ಇವಾಗ ಅಭಿಮಾನಿಗಳು ನೋಡ್ತಾರೆ, ಸೋಮವಾರ ಮೇಲೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಸರ್. ನಾಳೆಯಿಂದ ಸರ್ ಚೆನ್ನಾಗಿ ಸರ್, ಪ್ರತಿಯೊಬ್ಬರು ಬಂದು ನೋಡಿ. ಉಪೇಂದ್ರ ಅಭಿಮಾನಿ ಯಾರು ಸರ್? ದರ್ಶನ್, ಉಪೇಂದ್ರ, ಸುದೀಪ್ ಯಾರು ಅಭಿಮಾನಿ ಸರ್? ಒಟ್ಟಿನ ಪಿಕ್ಚರ್, ಕನ್ನಡ ಪಿಕ್ಚರ್ ಬೆಳಿಬೇಕು ಅಷ್ಟೇ ನಮಗೆ. ಹೇಳಿ ಸರ್, ಅಭಿಮಾನಿಗಳು ಯಾರು ಅಭಿಮಾನಿನ ಅಲ್ಲಿ ಫಸ್ಟ್ ಅಭಿಮಾನಿಗಳು ಬಂದು ಪಿಕ್ಚರ್ ನೋಡಬೇಕು. ನಾನು ದರ್ಶನ್ ಅಭಿಮಾನಿ, ನಾನು ಸುದೀಪ್ ಅಭಿಮಾನಿ, ಸುರಾಜ್ಕುಮಾರ್ ಅಭಿಮಾನಿ ಯಾರೂ ಇಲ್ಲ. ಒಟ್ಟಿನ ಕನ್ನಡ ಬೆಳೆಸ್ಬೇಕು ಅಷ್ಟೇ ನಾವು. ಒಂದು ಸರ್ ಮುರಿತೈತೆ ಸರ್. ಓಕೆ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.